forever on fire. ಈಗಾಗಲೇ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಬಿಜೆಪಿ 27, ಕಾಂಗ್ರೆಸ್ 49 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿಕೊಂಡು ಹೋಗ್ತಾ ಇದೆ. ಇನ್ನು ಹರಿಯಾಣದಲ್ಲಿ ಬಿಜೆಪಿಯೇ ಮುನ್ನಡೆಯನ್ನು ಸಾಧಿಸಿಕೊಂಡು ಹೋಗ್ತಾ ಇದೆ. ಬಿಜೆಪಿ 43, ಅದೇ ರೀತಿಯಾಗಿ ಕಾಂಗ್ರೆಸ್ 40, ಇತರೆ ಉಳಿದಂತಹ ಪಕ್ಷಗಳು 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈಗಾಗಲೇ ಚಂದ್ರಶೇಖರ್ ಸರ್ ಮಾತನಾಡ್ತಾ ಇದ್ರಿ, ಬಿಜೆಪಿ ಹರಿಯಾಣದಲ್ಲಿ ಮುನ್ನಡೆ ಅಂತಂದರೆ ನೀವು ಜಯದ ಬಾವುಟವನ್ನೇ ಹಾರಿಸ್ಬಿಟ್ಟಿದ್ದೀರಾ. ಈಗ ಆ ರೀತಿನೇ ಮಾತನಾಡ್ತಿದ್ದೀರಾ, ಸೆಲೆಬ್ರೇಷನ್ ಬಗ್ಗೆನೇ ಮಾತನಾಡ್ತಿದ್ದೀರಾ. ಬಟ್ ಹರಿಯಾಣದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಬಿಜೆಪಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ ಅಂತ ಇಲ್ಲಿವರೆಗೂ ಕೂಡ ಅಗ್ನಿವೀರ್ ಯೋಜನೆಯನ್ನು ಯಾರೂ ಒಪ್ಕೊಂಡಿಲ್ಲ, ವಿರೋಧಿಸ್ತಾನೆ ಇದ್ದಾರೆ. ಜೊತೆಗೆ ಜಾಟ್ ಸಮುದಾಯದವರು ಈ ಬಾರಿ ನಿಮ್ಮನ್ನು ವಿರೋಧಿಸ್ತಾರೆ ಅನ್ನುವಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು, ಅದನ್ನ ನೀವಿನ್ನೂ ಸಮರ್ಥನೆ ಮಾಡ್ಕೊಳ್ತಾನೆ ಇದ್ದೀರಿ, ಇಲ್ಲ ಜಾಟ್ ಸಮುದಾಯದವರು ಕೂಡ ನಮ್ಮ ಪರನೇ ಇರ್ತಾರೆ ಅಂತ. ನೋಡಿ, ಒಂದು ಟಿ ವಿಯ ವರದಿಗಾರದಿ ಆಗಿದ್ದೀರಿ, ನಿಮ್ಗೊಂದು ಜವಾಬ್ದಾರಿ ಇರುತ್ತೆ. ದಯಮಾಡಿ ವಿಷಯಗಳು ಮಾತಾಡಬೇಕಾದ್ರೆ ಸ್ವಲ್ಪ ಅಧ್ಯಯನ ಮಾಡ್ಕೊಬನ್ನಿ. ಯಾಕೆಂತ ಹೇಳಿದ್ರೆ ಒಂದು ನಿಮಿಷ ಅವರೇ, ಅಗ್ನಿವೀರನ್ನ ಎಲ್ಲರೂ ವಿರೋಧ ಮಾಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ವಿ. ಸುಪ್ರೀಂ ಕೋರ್ಟಲ್ಲಿ ವ್ಯಾಲಿಡೇಟ್ ಆಗಿರೋದು ಅದು. ಸುಪ್ರೀಂ ಕೋರ್ಟ್ ಹೇಳ್ತು ಅಗ್ನಿವೀರ್ ಮಾಡೋದು ಸರಿ ಅಂತೇಳಿ. ಹಂಗಾದ್ರೆ ಸುಪ್ರೀಂ ಕೋರ್ಟ್ನ ವಿರೋಧ ಅಂತ ಹೇಳ್ತಿರೋದು ನೀವು. ಯಾರ ಬಗ್ಗೆ ನೀವು ಸ್ಟ್ಯಾನ್ಸ್ ತಗೊತಾ ಇರೋದು? ಎಲ್ಲರೂ ವಿರೋಧ ಮಾಡ್ತಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ವಿರೋಧ ಮಾಡಿದ್ಯಾ? ಅದೇ ರೀತಿ ಎಲ್ಲೆಲ್ಲಿ ಅಗ್ನಿವೀರಿನ ಸೆಲೆಕ್ಷನ್ ಕಮಿಷನ್ ಪ್ರೊಸೆಸ್ ನಡೀತದೆ, ಎಲ್ಲ ಕಡೆಗೂ ಕಿಕ್ಕಿರಿದು ಯುವಕರು ತುಂಬ್ತಾ ಇದ್ದಾರೆ. ಅದು ಕೆಲವರ ಮನಸ್ಸೊಳಗಡೆ ವಿಷಭೂತ ಅಷ್ಟೇನೆ, ಅದಕ್ಕೆ ನಿಮ್ಮಂಥವ್ರು ಬಲಿಯಾಗಬಾರ್ದು. ಅಗ್ನಿವೀರ್ ಇಸ್ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಂಪೇನ್ ಇನ್ ಇಂಡಿಯಾ. ಅದ್ಭುತವಾದಂಥ ಕ್ಯಾಂಪೇನ್. ಯಾಕೆಂತ ಹೇಳಿದ್ರೆ ಕೇವಲ 4 ವರ್ಷದಲ್ಲಿ ಆ ಹುಡುಗನಿಗೆ 23-24 ವರ್ಷ ತುಂಬ ವರ್ಷದಕ್ಕೇನೆ ಅವನಿಗಾಗಲೇ ನನ್ನ ಕೈಯಲ್ಲಿ 24 ಲಕ್ಷ ರೂಪಾಯಿ ಕ್ಯಾಶ್ ಇರುತ್ತೆ, ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ, ಮತ್ತು ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರಿಸರ್ವೇಷನ್ ಇರುತ್ತೆ. ಇವತ್ತು ಅಸ್ಸಾಂ ರೈಫಲ್ಸ್ ರಿಸರ್ವೇಷನ್ ಘೋಷಣೆ ಮಾಡಿದ್ದೇವೆ, 25%. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದೆ, BSF ಅಲ್ಲಿದೆ, ಎಲ್ಲ ಕಡೆಗೂ ರಿಸರ್ವೇಷನ್ ಕೋರ್ಸಸ್ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲಿಂದ ಅಕಸ್ಮಾತ್ ಅಲ್ಲಿ 50% ಸೆಲೆಕ್ಷನ್ ಆಗುತ್ತೆ, ಇನ್ನು 50% ಆಚೆ ಕಡೆ ಬರ್ತಿದ್ದಂಗೆ ಬೇರೆ ಸರ್ಕಾರಿ ನೌಕರಿ ಸಿಗುತ್ತೆ, ಕೈಯಲ್ಲಿ 24 ಲಕ್ಷ ರೂಪಾಯಿ ಹಣ ಇರುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ. ಇದಕ್ಕಿಂತ ಇನ್ನೇನ್ರಿ ಬೇಕು ನಿಮಗೆ? ಅದಾದ್ಮೇಲೆ ಎಲ್ಲಿ ಕೆಲಸ ಮಾಡಿ? ಅದನ್ನೇ ಹೇಳ್ತಿರೋದು, ಎಲ್ಲ ಕಡೆ 25% ರಿಸರ್ವೇಷನ್, ಎಲ್ಲ ಕಡೆಗೂ ರಿಸರ್ವೇಷನ್. ಒಬ್ಬ ಹುಡುಗನು ಕೂಡ ಕೆಲಸ ಇಲ್ದಂಗೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳಿದ್ನಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ 25% ರಿಸರ್ವೇಷನ್, ಅಸ್ಸಾಂ ರೈಫಲ್ಸ್ ಅಲ್ಲಿ 25% ರಿಸರ್ವೇಷನ್, BSF ಅಲ್ಲಿ ರಿಸರ್ವೇಷನ್, ಈವನ್ ಪಬ್ಲಿಕ್ ಲಿಮಿಟೆಡ್ಗಳು ಕೂಡ, ಪ್ರೈವೇಟ್ ಕಂಪ್ನಿಗಳು ಕೂಡ ಇವರಿಗೆ ಅಗ್ನಿವೀರ್ಗಳಿಗೆ ರಿಸರ್ವೇಷನ್ ಆಗಲಿ ಘೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾವೆ. ಹಾಗಾಗಿ ದಯಮಾಡಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಸುಪ್ರೀಂ ಕೋರ್ಟ್ ಅದಕ್ಕೋಸ್ಕರವೇ ಸುಪ್ರೀಂ ಕೋರ್ಟ್ ವ್ಯಾಲಿಡೇಟ್ ಮಾಡೋದು. ನೀವು ಅದ್ರ ಎಗನೆಸ್ಟ್ ಆಗಿ ಮಾತಾಡೋದು ಅಂತ ಹೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಮೊದಲನೇದು. ಎರಡನೇದು ಯಾವ ವಿಚಾರ ಇರ್ತದೆ? ನೀವು ಜಾಟ್ಗಳ ವಿಚಾರ. ಇವತ್ತು ನೋಡಿ, ಜಾಟ್ಗಳಿಗೆ ಏನಾದರೂ ಅನ್ಯಾಯ ಆಗಿದ್ರೆ ನಮಗೆ ಜಾಟ್ ಪ್ರಾಬಲಿತ ಕ್ಷೇತ್ರಗಳಲ್ಲಿ ನಾವು ಲೋಕಸಭೆ ಗೆಲ್ತಲೇ ಇರಲಿಲ್ಲ. ಇವತ್ತು ನೀವೇ ಪ್ರೊಜೆಕ್ಟ್ ಮಾಡ್ದಂಗೆ ಜಾಟ್ಗಳು ಅತಿ ದೊಡ್ಡ ನಾಯಕ ದೀಪೇಂದ್ರ ಹೋಡಾ ಸೋಲ್ತಾ ಇದ್ದಾರೆ ಅಲ್ಲಿ. ಇದೇ ವಿಷಯದಲ್ಲಿ ಇವತ್ತು ವಿನೇಶ್ ಫೋಗಟ್ ಅವರು ಕೂಡ ಸೋಲ್ತಾ ಇದ್ದಾರೆ. ಇವತ್ತು ನೀವು ಹಾಗಾಗಿದ್ರೆ ಕಾಂಗ್ರೆಸ್ ಯಾಕೆ 30 ಸೀಟಲ್ಲಿ ಒದ್ದಾಡ್ತಾ ಇದೆ? ಇವತ್ತು ಯಾಕೆ ಅಧಿಕಾರಕ್ಕೆ ಬರ್ತಾರೆ? ನೀವೆಲ್ಲ ಹೇಳೋದೇ ಸತ್ಯ. ಅದೇ ರೈತರು ವಿರೋಧ ಇದ್ದಾರೆ, ಜಾಟ್ಗಳು ವಿರೋಧ ಇದ್ದಾರೆ, ಯುವಕರು ವಿರೋಧ ಇದ್ದಾರೆ, ಆಮೇಲೆ ಇನ್ಯಾರು ಅಗ್ನಿವೀರರು ವಿರೋಧ, ಎಲ್ಲರೂ ವಿರೋಧ. ಮತ್ತು ಕಾಂಗ್ರೆಸ್ BJP ಯಾಕೆ ಗೆಲ್ತಾ ಇದೆ? ಮತ್ತೆ ಗೆಲ್ತಾ ಇದ್ದಿಲ್ಲ. ನೋಡಿ, 2008 ಎಷ್ಟು ವರ್ಷ ಆಯಿತು? ಕೇವಲ 15 ವರ್ಷ. 15 ವರ್ಷಕ್ಕೆ ಮುಂಚೆ ಅಲ್ಲಿ ನಮ್ಮ ಅಸ್ತಿತ್ವನೇ ಇರಲಿಲ್ಲ BJPದು, ಇಲ್ಲ. ಅಂಥದ್ದು ಕೇವಲ 15 ವರ್ಷದಲ್ಲಿ 10 ವರ್ಷ ರಾಜ್ಯಾಡಳಿತ ಮಾಡಿ ಮತ್ತೆ ಆಡಳಿತಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ BJP ಮಾಡ್ತಿರ್ತಕ್ಕಂತಹ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಮಾತ್ರ. ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ಒಂದು ನೆಲೆಯನ್ನು ಸೂಚನೆ ಮಾಡಿಕೊಂಡು, ಪ್ರತಿಯೊಬ್ಬರಿಗೂ ಸೇಫ್ ಗಾರ್ಡ್ ಮಾಡಿಕೊಂಡು, ಯಾವುದೇ ಲಂಚ ಇದಿಲ್ದಂಗೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಡಿಬೇಟಲ್ಲೇ ಅನಿಸುತ್ತೆ, ನಾನು ಮುಂಚೆ ಒಂದು ಸರ್ಕಾರಿ ಉದ್ಯೋಗ ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಖರ್ಚಿ ಅಂತ ಹೇಳ್ತಾರೆ, ಒಂದು ಚೀಟಿ ಬರ್ಕೊಡ್ಬೇಕಾಗಿತ್ತು ಕಾಂಗ್ರೆಸ್ನ ಲೀಡರು. ಅವರಿಗೆ ಮಾತ್ರ ಸರ್ಕಾರಿ ಉದ್ಯೋಗ ಸಿಗ್ತಾ ಇತ್ತು. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಿದ್ದು ಇವತ್ತು ಕಳೆದ 9 ವರ್ಷದಲ್ಲಿ 1,40,000 ಸರ್ಕಾರಿ ನೌಕರಿಗಳನ್ನ ಕೊಟ್ಟಿದ್ದೇವೆ ನಾವು ಹರಿಯಾಣದಲ್ಲಿ. ಒಂದೇ ₹1 ಏನೋ ಭ್ರಷ್ಟಾಚಾರ ಇಲ್ಲದೆ. ಇದು ಡೆವಲಪ್ಮೆಂಟ್ ಮಾಡಲು. ಮತ್ತು ರೈತರುಗಳು ಕೂಡ 24 ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟಿದ್ದೇವೆ. ರೈತರು ಖುಷಿಯಾಗಿದ್ದಾರೆ, ಜಾಟ್ ಸಮುದಾಯ ಖುಷಿಯಾಗಿದೆ.